ಚುನಾವಣಾ ಪ್ರಕ್ರಿಯೆಯಲ್ಲಿ ಗ್ರಾಮ ಪಂಚಾಯತ್ನ ಸದಸ್ಯರೇ ಭಾಗಿಯಾಗದೇ ಇರೋ ಘಟನೆ ನಡೆದಿದೆ. ಹೊಂಗಡಹಳ್ಳಿ ಗ್ರಾಮದಲ್ಲಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕಣ್ಣೀರಿಟ್ಟಿದ್ದಾರೆ. ಪಾಪ ತಾವು ಅಧ್ಯಕ್ಷರಾಗಬೇಕು ಅನ್ನೋ ಉಮೇದುವಾರಿಕೆಯಲ್ಲಿ ಅವರಿದ್ರು. ಆದರೆ ಎಲೆಕ್ಷನ್ ಟೈಮಲ್ಲಿ ಯಾವುದೇ ಒಬ್ಬ ಸದಸ್ಯರು ಬಾರದೇ ಇರೋದು ಅವರ ಅಧ್ಯಕ್ಷ ಸ್ಥಾನದ ಆಸೆಯನ್ನ ನುಚ್ಚು ನೂರು ಮಾಡಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೊಂಗಡಹಳ್ಳ ಅನ್ನುವಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೀತಾ ಇತ್ತು. 6 ಜನ ಸದಸ್ಯರಿದ್ದಾರೆ ಈ ಹೊಂಗಡಹಳ್ಳ ಅನ್ನೋ ಗ್ರಾಮದಲ್ಲಿ. ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಸ್ಥಾನಕ್ಕೆ ಗ್ರಾಮ ಪಂಚಾಯತ್ ಸದಸ್ಯೆ ವನಜಾಕ್ಷಿ ಅವರು ಅಪ್ಲೈ ಮಾಡಿದ್ರು. ಅವರು ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡಿದ್ರು. ಉಪಾಧ್ಯಕ್ಷ ಸ್ಥಾನಕ್ಕೆ ಯಾವುದೇ ನಾಮಪತ್ರ ಸಲ್ಲಿಕೆ ಆಗಿರಲಿಲ್ಲ. ಚುನಾವಣೆ ಪ್ರಕ್ರಿಯೆಗೆ 4 ಜನ ಗೈರಾಗಿದ್ರು ಗ್ರಾಮ ಪಂಚಾಯತ್ ಸದಸ್ಯರು. ಹಾಗಾಗಿ ಮುಂದಿನ 2.5 ವರ್ಷದ ಅವಧಿಗೆ ಯಾರು ಅಧ್ಯಕ್ಷರಾಗಬೇಕು ಅನ್ನೋ ಪ್ರಶ್ನೆ. ಎಸ್ಸಿ ಮಹಿಳೆಗೆ ಸ್ಥಾನ ಕೊಟ್ಟಿದ್ರು. ಉಪಾಧ್ಯಕ್ಷ BCM ಕ್ಯಾಟಗರಿಗೆ ಸಿಕ್ಕಿತ್ತು. ಕೋರಂ ಕೊರತೆಯಿಂದ ಅಧ್ಯಕ್ಷ ಸ್ಥಾನದ ಘೋಷಣೆಯನ್ನು ಫೆಬ್ರವರಿ 12ಕ್ಕೆ ಈಗ ಸದ್ಯಕ್ಕೆ ಮುಂದೂಡಲಾಗಿದೆ. ಪ್ರತಾಪಣ್ಣ, ಬೈರಮುಡಿ ಚಂದ್ರಗೌಡರು ಅವರುಗಳ ನಂಬಿಕೆಯಿಂದ ನಾನು ಈ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನಮ್ಮ ಪಂಚಾಯತಿನ ಅಭಿವೃದ್ಧಿಗೊಳಿಸಬೇಕು ಅಂತೇಳಿ ನಿರ್ಧಾರ ತಗೊಂಡು ಇವತ್ತು ನಾನು ಅಧ್ಯಕ್ಷರಾಗಬೇಕಾಗಿತ್ತು. ಆದರೆ ನಾನು SC ಮಹಿಳೆ. ನಾವು ಹೊಂಗಡಹಳ್ಳ ಪಂಚಾಯತಿಯಲ್ಲಿ 6 ಜನ ಸದಸ್ಯರು, ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, 4 ಜನ ಸದಸ್ಯರುಗಳಿದ್ದು ಇವತ್ತು ನನ್ನ ಚುನಾವಣೆಗೆ 2 ಜನ ಇರುವುದರಿಂದ ಈ ಅಧ್ಯಕ್ಷ ಸ್ಥಾನ ಮುಂದೂಡಲಾಗಿದೆ. SC ಕ್ಯಾಟಗರಿಯಿಂದ ನಾನು ಆಯ್ಕೆಯಾಗಿರುವುದರಿಂದ ಮುಂದಿನ